ವರ್ತೂರ್ ಸಂತೋಷ್ ಅವರು ಎಷ್ಟು ಕೋಟಿ ಆಸ್ತಿ ಮಾಡಿಟ್ಟಿದ್ದಾರೆ? ಕೋಟಿಗಳಂತೂ ಐತೆ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ನಾನು ಇನ್ಕಮ್ ಮೇಲೆ ಹೇಳ್ರೆ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅವರು ಅದೊಂದು ಬರ್ತಾರೆ. ಸೊ ಎಷ್ಟು ಎತ್ತುಗಳು ಬರುತ್ತೆ? 1,000 ಜೊತೆ ಬರಬೇಕು. ಗೆದ್ದವ್ರಿಗೆ ಏನು ಸಿಗುತ್ತೆ ಸರ್? 1 kg ಬೆಳ್ಳಿ ಫಸ್ಟ್ ಪ್ರೈಸ್ಗೆ, 20 ಗ್ರಾಮ್ ಚಿನ್ನ, 1 ಲಕ್ಷ ದುಡ್ಡು. ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು 75,000 ದುಡ್ಡು, 15 ಗ್ರಾಮ್ ಚಿನ್ನ, 750 ಗ್ರಾಮ್ ಬೆಳ್ಳಿ. ಇವತ್ತು ನಮ್ಮ ಮನೆಯಲ್ಲಿ ಬಾರ್ ಕೌಂಟರ್ ಐತೆ, ಹೋಮ್ ಥಿಯೇಟರ್ ಐತೆ, ಗ್ಲಾಸ್ ಹೌಸ್ ಐತೆ, ಎಲ್ಲ ಮಾಡಿಸಿದ್ವಿ. ಬೆಳ್ಳಿ ಸುಮಾರು 4-5 kg ಐತೆ. ಕಂಚು ಅನ್ನೋದು 100 kg ಅಂದ್ರೂ ಕಡಿಮೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇಂದಿನ ಯೂತ್ಸೇ ಮುಂದಿನ ರೈತರು ಅಲ್ವಾ? ಅವಾಗ ಯಾರು ಸ್ಟ್ರಾಂಗ್ ಇರೋದು? ನಮ್ಮ ರೇಸ್ಗೆ ಯಾರಾದರೂ ಬಂದರೆ ಫಸ್ಟು ಸಪ್ಲಮ್ ಮುಂದೆ ಕರ್ಪೂರ ಅಣಿಸ್ಬಿಟ್ಟು ಬಸಪ್ಪನ ಹತ್ರ ಕಾಲು ಮುಗಿದ್ಬಿಟ್ಟು ರೇಸ್ ಒಳಗಡೆ ಎಂಟ್ರಿ ಆಗಬೇಕು. 101 ರೂಪಾಯಿ ಎಂಟ್ರಿ ಫೀಸ್. ಉದ್ದೇಶ ಏನಂತಂದ್ರೆ ಭಗವಂತನ ಹತ್ರ ನೀವು ಕರೆಕ್ಟಾಗಿರ್ರಿ. ಬೇರೆ ಯಾವುದೇ ಉದ್ದೇಶಪೂರ್ವಕವಾಗಲಿ ಗೊತ್ತಿಲ್ದಿರೋನಾಗಲಿ ತಪ್ಪು ನಡೆಯಕ್ಕೆ ನಾನು ಬಿಡಲ್ಲ ನಮ್ಮ ರೇಸಲ್ಲಿ. ಅದ್ರದ್ದು ಹಿಸ್ಟ್ರಿ ಹೇಳ್ಬೋದಾ ಸರ್? ಹೆಂಗೆ ಆ ರೇಸ್ ಸ್ಟಾರ್ಟ್ ಆಯಿತು ಅಂತ? ಅಂದರೆ ರೇಸ್ ಅಂತಂದ್ರೆ ಮೇಡಮ್, ನಾನು ಅದಕ್ಕಿಂತ ಮುಂಚೆ 2 ವರ್ಷ ನಾನು ಫಾಲೋ ಅಪ್ ಮಾಡಿದ್ದೆ. ಯಾಕಂತಂದ್ರೆ ರೈತರು ಹೆಂಗೆ ನಾವು ಬೆಳೆಸ್ಬೇಕು. ಇವಾಗ ನೋಡ್ರಿ ಮೇಡಮ್, ಹೊಲ ಉಳೋದಿಲ್ಲ ಎತ್ತಿಂದ, ಬಂಡಿ ಹೊಡೆಯೋದಿಲ್ಲ. ಇನ್ನಿರೋದು ನಮ್ಗೊಂದೇ ಸ್ಪೋರ್ಟ್. ಆ ಸ್ಪೋರ್ಟ್ನ ನಾವು ರೈಸ್ ಮಾಡಿದ್ರೆ ಮಾತ್ರನೇ ದನ ಕರ ಸಾಕೋದಕ್ಕೆ ಅನುಕೂಲ ಆಗೋದು. ಇವಾಗ ಆ ಸ್ಪೋರ್ಟು ಇಲ್ಲ ಅಂತಂದ್ರೆ ದನ ಯಾರಿಗೆ ಬೇಕು ಅಲ್ವಾ? ಆ ಕಾರಣಕ್ಕೆ ಈ ಸ್ಪೋರ್ಟ್ನ ನಾವು ರೈಸ್ ಮಾಡಿದಾಗ ಈಗ ನೋಡ್ರಿ, ಪ್ರತಿಯೊಂದು ಹಳ್ಳಿನಲ್ಲಿ ಪ್ರತಿಯೊಂದು ಅದಕ್ಕೆ ಮುಂಚೆನೂ ಮಾಡ್ತಾ ಇದ್ರು. ಬಟ್ ಬೆಂಗಳೂರು ರೇಸ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಇಂಪ್ಯಾಕ್ಟ್ ಆಗೈತೆ ಮೇಡಮ್ ಅದು. ಆಮೇಲೆ ನಾನು ಬಿಗ್ ಬಾಸ್ಗೆ ಹೋದ್ಮೇಲೆ ಜೈ ವರ್ತೂರ್ ಸಂತೋಷ್ ಅಂತ ನಾನು ಹೇಳಿಲ್ಲ, ಜೈ ಹಳ್ಳಿಕಾರ ಅಂತ ನಾನು ಹೇಳಿರೋದು ಅಲ್ವಾ? ಅದ್ರೂ ಸಹಿಸಕ್ ಆಗ್ತಾ ಇಲ್ಲ ಕೆಲವ್ರಿಗೆ. ಕೆಲವ್ರು ಹೇಳ್ತಾರಂತೆ ನಾನು ಹಿಂದೆ ಇರೋದು ಬೇರೆ ಸ್ಟೂಡೆಂಟ್ಸು, ಕಾಲೇಜ್ ಹುಡುಗರು, ಅವರು ಇವರು ಅಷ್ಟೇ, ಉದ್ಯಮಿಗಳು, ರೈತರು ಇಲ್ಲ ಅಂತ. ಅಷ್ಟರಲ್ಲೇ ಅರ್ಥ ಮಾಡ್ಕೊಳ್ರಿ, ಅವರೇ ನೆಕ್ಸ್ಟ್ ರೈತರಾಗೋದು. ಗುಗ್ಗುಗಳ ನಿಂಬಾಯಲ್ಲೇ ಬರ್ತೈತೆ ಅಂತಂದ್ರೆ ಖುಷಿ ಅಲ್ಲ ಅದು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇಂದಿನ ಯೂತ್ಸೇ ಮುಂದಿನ ರೈತರು ಅಲ್ವಾ? ಅವಾಗ ಯಾರು ಸ್ಟ್ರಾಂಗ್ ಇರೋದು ಮೇಡಮ್? ಒಬ್ರು ಹೆಸರು ಎತ್ತಿ ಹೇಳಕ್ಕೆ ನಮಗೆ ಭಯ ಐತೆ ಅಂದ್ರೆ ಅಷ್ಟು ಸಾಕು, ನಾನು ಗೆದ್ದಿದ್ದೀನಿ ಅಂತ. ನಾನು ಹೆಸರು ಎತ್ತಿ ಡೈರೆಕ್ಟಾಗಿ ಹೇಳ್ಬಿಟ್ಟು ಅವನ್ಗೆ ನಾನು ಏನಾದರೂ ತಪ್ಪು ಮಾಡಿದ್ದೀನಿ ಅಂತ ಅವ್ನು ಮೀಡಿಯಾನಲ್ಲಿ ಹೇಳಂದ್ರೆ ಅವ್ನು ಹೇಳಿಕ್ಕೆ ನಾನು ಒಪ್ಕೊತೀನಿ ಮೇಡಮ್. ನಾನು ಹೆಸರು ಎತ್ತಿ ನಾನು ಮಾಡಿರೋದು ಹೇಳ್ಬೇಕು ಅವನು. ಸುಮ್ಮನೆ ಯಾವ್ದ್ಯಾವ್ದೋ ಹಂಗಂತೆ ಅಂತೆ ಕಂತೆಗಳು ಬೇಡ, ವಿತ್ ಪ್ರೂಫು. ನಾನು ಅವ್ನಿಗೆ ಮೋಸ ಮಾಡಿರೋದಿರ್ಬೋದು, ಇಲ್ಲ ನನಗೆ ಅವ್ನು ದುಡ್ಡು ಕೊಡೋದು, ಇಲ್ಲ ನಾನು ಅವ್ನು ದುಡ್ಡು ತಗೊಳೋದು, ಅವ್ನು ಹೇಳ್ಬೇಕು, ಅವಾಗ ಒಪ್ಕೊಂತೀನಿ. ಸರ್ ಈಗ ನೆಕ್ಸ್ಟ್ ನಿಮ್ದು ಹಳ್ಳಿಕರ್ ರೇಸ್ ಯಾವಾಗ? ಮಾರ್ಚಲ್ಲಿ ಮೇಡಮ್, ಮಾರ್ಚಲ್ಲಿ. ಆ್ಯಕ್ಚುಲಿ ನಾನು ಹೋದನೇ ವರ್ಷ ಮಾರ್ಚಲ್ಲಿ ರೇಸ್ ಮಾಡಬೇಕು ಅಂತ ಹೇಳಿದ್ದು, ಬಟ್ ನಾನು ಮಾಡಿಲ್ಲ. ಯಾಕೆ ಮಾಡಿಲ್ಲ ಹೇಳ್ತೀನಿ ಕೇಳ್ರಿ. ಕೆಲವೊಬ್ಬರೆಲ್ಲ ನನ್ನ ಬಗ್ಗೆ ಟೀಕೆ ಮಾಡಿದ್ರಲ್ಲ, ಅಷ್ಟು ದುಡ್ಡು ತಿನ್ಬಿಟ್ಟ, ಇಷ್ಟಿಂದ ಮಾಡಿಬಿಟ್ಟ. ಸರಪ್ಪ, ನಾನು ತಿಂದೆ ಮಾಡಿದೆ ಅಲ್ಲ, ನೀವು ಉತ್ತಮರಲ್ಲ, ನೀವು ಮಾಡೋದು. ಮಾರ್ಚ್ ಆಯಿತು, ಡಿಸೆಂಬರ್ಗೆ ಮಾಡ್ತೀನಿ ಅಂದರೆ ಡಿಸೆಂಬರು ಮಾಡಿಲ್ಲ ನಾನು. ಈಗ ಇದೇ ಡಿಸೆಂಬರು ಮಾಡಿಲ್ಲ. ನನ್ನನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಇರೋನಿಗೆ ನಿನಗೆ ಮಾಡಿ ತೋರಿಸ್ಬೇಕನ್ನೋ ಯೋಗ್ಯತೆ ಇಲ್ಲ ನಿನಗೆ, ಆ ದಮ್ಮಿಲ್ಲ ಅಂತ ಅಂದಮೇಲೆ ನೀನು ಮನುಷ್ಯನೇ ಅಲ್ಲ, ನೀನು ಕ್ವಶನ್ ಮಾಡೋ ಅಧಿಕಾರನೇ ಇಲ್ಲ ನಿನಗೆ. ಕರೆಕ್ಟ್ ಮೇಡಮ್? ಇವಾಗ ಮಾಡಿ ತೋರಿಸೋನು ಗಂಡಸು, ಮಾತಾಡೋರು ಬಿಡ್ರಿ, ಅವರು ಎಲ್ಲ ಕಡೆ ಇರ್ತಾರೆ. ಅವರು ಕಮೆಂಟು ಮಾಡೋದು, ಒಂದು ಕಮೆಂಟಿಂದ ಒಂದು ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಹೆಂಗೆ ಅಂತಂದ್ರೆ, ಇವಾಗ ನಿಮಗೆ ವೆರಿ ಗುಡ್ ಮೇಡಮ್, ಒಳ್ಳೆ ಇಂಟರ್ವ್ಯೂ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಒಂದು ಹುಮ್ಮಸ್ ಬರುತ್ತೆ. ಹೋಗಿ ಅಂತವ್ರದ್ದು ಮಾಡ್ರಿ ಮೇಡಮ್ ಅಂತಂದಾಗ ಬೇಜಾರಾಗುತ್ತೆ, ನಾವು ಹೋಗಿದ್ದೆ ತಪ್ಪಾಯ್ತೇನೋ ಅಂತ. ನಾನೇನು ಹೇಳ್ತೀನಿ, ನಾನು ಯಾರ್ದು ಒಡವೆ ತಿಂದಿಲ್ಲ, ಒಬ್ರಿಗೆ ಮೋಸ ಮಾಡಿಲ್ಲ. ಇವತ್ತು ನಾನು ಹೇಳ್ತೀನಿ ಮೇಡಮ್, ಹಳ್ಳಿಕಾರಕ್ಕೋಸ್ಕರ ಇವತ್ತು ನಾನು ಈ ಜಾಗ ನಿಟ್ಟಿರೋದು ಮೇಡಮ್. ಅವಶ್ಯಕತೆನೇ ಇಲ್ಲ. ಅಲ್ಲಿ 15 ಎಕರೆ ಜಮೀನು ಐತೆ ಕೋಲಾರ ಹತ್ರ, ಏನು ಬೇಕೋ ಮಾಡ್ಬೋದು. ಅಲ್ಲೇ ಆಲ್ರೆಡಿ ಶೆಡ್ ಐತೆ, ಲೇಬರ್ಸ್ ಇರೋದಕ್ಕೆ ಮಾಡಿದ್ದೀನಿ. ಒಂದು 100 ಜನ ಹೋದ್ರೆ ಪಾರ್ಟಿ ಮಾಡೋ ಅಷ್ಟು ಜಾಗ ಮಾಡಿದ್ದೀನಿ ಅಲ್ಲಿ. ಬಟ್ ನನಗೆ ಅಲ್ಲಿ ಮನಸ್ಸಿಲ್ಲ. ಇಲ್ಲಿಂದ ಅಲ್ಲಿ ಹೋಗ್ಬೇಕು 100 ಕಿಲೋಮೀಟ್ರು. ನಾನು ಎದ್ದು ಬಂದಿದ ತಕ್ಷಣ ನೋಡ್ಬೇಕು ನನ್ನ ದನನ. ನನಗೆ ಇಲ್ಲೇ ಇರಬೇಕು. ನಮ್ಮ ಮನೆಯಲ್ಲಿ ನಾನು ನಮ್ಮ ತಾಯಿನ ದೇವ್ರು ಅಂತ ಹೇಳ್ತೀನಿ. ಯಾಕಂತಂದ್ರೆ ಇಷ್ಟು ಫ್ರೀಡಮ್ ಆಗಿ ಯಾರು ಬಿಡಲ್ಲ. ನೀನು ಏನಾದ್ರು ಮಾಡೋಗಪ್ಪ, ಒಳ್ಳೇದು ಮಾಡ್ಬಟ್, ಜನಕ್ಕೆ ತೊಂದರೆ ಮಾಡಬೇಡ, ಒಬ್ಬರ ಹತ್ರ ಅನ್ಸ್ಕೊಬೇಡ ಅಂತ. ಇಷ್ಟು ಬಿಟ್ಟವ್ರೆ ನಾನು ಮಾಡ್ತಾ ಇದ್ದೀನಿ. ಇವಾಗ ನಾನು ಮಾತಾಡೋದು ಕೆಲವೊಂದು ಆರ್ಷಾಗಿರ್ತೈತೆ. ಕೆಲವೊಬ್ರು ಕೇಳ್ತಾರೆ, ಮಕ್ಕಳು ಮರಿ ಎಲ್ಲ ನೋಡ್ತಾ ಇರ್ತಾರೆ ಅಂತ. ಹೌದು ಮೇಡಮ್, ಹೌದು ಸರ್. ಹಳ್ಳಿ ಭಾಷೆನಲ್ಲಿ ಕೆಲವೊಂದು ಫಿಲ್ಟರ್ ಬರಲ್ಲ ನಮಗೆ. ಆ ನಾಟಕಿ ಇವಾಗ ಮಾತಾಡೋಕ್ಕೆ ಬರಲ್ಲ, ಸ್ಕ್ರಿಪ್ಟೆಡ್ ಬರಲ್ಲ ನನಗೆ. ಕರೆಕ್ಟಾ ಮೇಡಮ್? ನೀವು ಕೇಳಿದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ಇವತ್ತು ನಾನು ಸಾಕ್ತಾ ಇರೋ ದನ ಮೇಡಮ್, ಇವು ಆನೆ ಸಾಕ್ದಂಗೆ, ದೊಡ್ಡ ಎತ್ತು ಸಾಕೋದು. ಬಕೆಟ್ಗಳು ನೋಡ್ರಲ್ಲ, ತಂದಿಕ್ಕಿದ್ದು ಎಷ್ಟಪ್ಪ ಬಕೆಟ್ ಇಕ್ಕಿದ್ರು ಅಂತ. ಯಾರು ಅವಿವೇಕಿ ಅಲ್ಲ ಮೇಡಮ್. ನಾನು ಪ್ರೀತಿಯಿಂದ ಮಾಡ್ತಾ ಇರೋದು, ಈ ಅಪ್ಪನವ್ರು ಸೇವೆ ಮಾಡ್ತಾ ಇರೋದು ನಾನು. ಯಾಕಂತಂದ್ರೆ ಒಂದು ಕಾಲದಲ್ಲಿ ಇವರು ದುಡ್ದು ನಾವಿವತ್ತು ಕೋಟಿಗಟ್ಟಲೆ ಜಮೀನುಗಳು ಮಾಡಿದ್ದೀರಿ. ಅವತ್ತು ಇವ್ರು ದುಡ್ದಿದ್ಕಲ್ಲ, ನಮ್ಮ ಅಜ್ಜಿ ನಮ್ಮ ತಾತ ನನಗೆ ಹೇಳ್ಕೊಟ್ಟಿದ್ದು, ಒಂದು ಮನೆಯಲ್ಲಿ ಮೂಗ್ಜೀವ ಕಳಿಬೇಡಪ್ಪ, ಗುಡ್ಡುಗಳು ಅಂತಾರೆ ಹಳೆ ಕಾಲದವರು, ಗುಡ್ಡುಗಳು ಕಳಿಬೇಡ ಅಂತ. ಆ ಕಾರಣಕ್ಕೆ ನಾನು ಮಾಡ್ಕೊಂಡು ಹೋಗ್ತಾ ಇರೋದು. ಬಟ್ ಇದು ನಾನು ಈ ಮಟ್ಟಕ್ಕೆ ಬೆಳಿತೀನಿ ಅಂತ ನನಗೂ ದೇವರಾಣೆ ಗೊತ್ತಿಲ್ಲ. ಇವತ್ತು ಕೊಂಬನ ಕಳ್ಸೈಕ್ ಮೆರೆಸ್ಬಿಟ್ಟ ಬಸವಣ್ಣ. ಕೊಂಬನ ಕಳ್ಸೈಕಿ ನಾನು ಮೆರೆಸ್ತಾವನೆ. ಮೋಸ ಮಾಡಿದವರೆಲ್ಲ ಕಾಲಲ್ಲಿ ಲಾಳ ಹಾಕಿ ತುಳಿದ್ಬಿಟ್ಟ, ಕಾಲಲ್ಲಿರೋ ಲಾಳ ಹಾಕಿ ತುಳಿದ್ಬಿಟ್ಟ, ಹೋಗ್ಬಿಟ್ರು ಪಾತಾಳಕ್ಕೆ.
ಯಾರನ್ನೂ ನಿಂದನೆ ಮಾಡಕ್ಕೆ ಹೋಗ್ಬೇಡ್ರಿ. ಸರ್ ಈಗ ಇನ್ನೊಂದು ಕ್ವಶನ್ ಇದೆ, ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತೆ. ಸೊ ವರ್ತೂರ್ ಸಂತೋಷ್ ಅವರು ಎಷ್ಟು ಕೋಟಿ ಆಸ್ತಿ ಮಾಡಿಟ್ಟಿದ್ದಾರೆ, ಹೆಂಗ್ ಆಸ್ತಿ ಮೇಡಮ್ ಕೋಟಿಗಳ ಲೆಕ್ಕ ಅಂತಂದ್ರೆ ನಾನು ಯಾವ್ದಾದ್ರು ಮಾರಕ್ಕೆ ಇಟ್ಟರೆ ಗೊತ್ತಾಗುತ್ತೆ ಅದು ಎಷ್ಟು ಕೋಟಿಗೆ ಅಂತ ಅಂದ್ಬಿಟ್ಟು. ಕೋಟಿಗಳಂತೂ ಐತೆ, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಹಿರಿಕರ ಸಂಪಾದನೆ 10% ಮಾಡಿ ನನ್ನ ಕೈ ಕೊಟ್ಟರು, ನಾನು ಇವತ್ತು ಅದನ್ನು 100% ಮಾಡಿದ್ದೀನಿ. ಅದಕ್ಕೆ ಬೆಲೆ ಕಟ್ಟಕ್ಕೆ ನಾನು ಮಾರಕ್ಕೆ ಹೋದಾಗ ಗೊತ್ತಾಗುತ್ತೆ ಅಂದರೆ ಅದ್ರ ಬೆಲೆ ಎಷ್ಟು ಅಂತ ಅಂದ್ಬಿಟ್ಟು. ಜೀವನದಲ್ಲಿ ದಿನಕ್ಕೆ ಒಂದಷ್ಟು ಜನ ಬಂದರೆ ಅವ್ರಿಗೆ ಊಟ ಹಾಕೋ ಸಾಮರ್ಥ್ಯ ಕೊಟ್ಟವನೇ, 4 ಜನದಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಕೊಟ್ಟವನೇ. ನಾನು ಅಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಇನ್ಕಮ್ ಮೇಲೆ ಹೇಳ್ರೆ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅವರು ಅದೊಂದು ಬರ್ತಾರೆ, ಇದೇ ಯಾವುದು ಏನು ಅಂತ. ಬಟ್ ಇನ್ಕಮ್ ಟ್ಯಾಕ್ಸ್ ಎಲ್ಲ ಫೇಲ್ ಮಾಡೇ ನಾನು ಇರೋದು. ಯಾಕಂತಂದರೆ ನಾವು ಜೆ.ಡಿ ಕೊಟ್ಟಾಗಲೇ ಕೆಲವೊಂದೆಲ್ಲ ಫೇಲ್ ಮಾಡಿ ಅದ್ರ ನಾನು ಇವಾಗ್ಲೂ ಕಟ್ತಾ ಇದ್ದೀನಿ ಈಗ ಪ್ರೆಸೆಂಟ್ ಇನ್ಕಮ್ ಟ್ಯಾಕ್ಸ್. ಯಾಕಂತಂದರೆ ಅದೊಂದು ಕರೆಕ್ಟಾಗಿರ್ಬೇಕು ಮನುಷ್ಯನಿಗೆ, ಇಲ್ಲ ಅಂತಂದರೆ ಭಾಳ ತೊಂದರೆ ಆಗುತ್ತೆ. ಅದು ಅದೆಲ್ಲ 100% ಐತೆ. ಆಮೇಲೆ ಇದೆಲ್ಲನೂ ಕನ್ವರ್ಷನ್ ಜಾಗ, ಮೊನ್ನೆ ಕನ್ವರ್ಷನ್ ಮಾಡಿಸ್ದೆ ಮೇಡಮ್. ಈ ಜಾಗ ಎಲ್ಲ ಕನ್ವರ್ಷನ್ ಮಾಡಿ ಎಲ್ಲ ಮಾಡಿದ್ದೀರಿ. ಹೊಸ ಮನೆ ಕೂಡ ಕಟ್ಟಿದ್ದೀರಾ, ಅದು ನಿಮ್ಮ ಡ್ರೀಮ್? ಅದು ಡ್ರೀಮ್ ಹೌಸ್. ಹೌದು ಮೇಡಮ್. ಯಾಕಂತಂದ್ರೆ ನಾವು ನಮ್ಮ ದೊಡ್ಡಪ್ಪ ಫಸ್ಟ್ ನಾವು ಹಳೆ ಮನೆಯಲ್ಲಿದ್ದರು, ಆಮೇಲೆ ನಮ್ಮ ದೊಡ್ಡಪ್ಪ ಅವ್ರು ಇದ್ದಿದ್ದ ಮನೆ ನಮ್ಗೆ ಬಿಟ್ಕೊಟ್ರು. ಅದು ಅವ್ರಿಗೆ ಇಷ್ಟ ಬಂದಾಗ ಕಟ್ಕೊಂಡಿರೋದು. ಬಟ್ ನಮ್ಗೆ ಇಷ್ಟ ಪ್ರಕಾರ ಒಂದು ಮನೆ ಇರಬೇಕಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಬಾರ್ ಕೌಂಟ್ರ್ ಐತೆ, ಹೋಮ್ ಥಿಯೇಟ್ರ್ ಐತೆ, ಆಮೇಲೆ ಗ್ಲಾಸ್ ಹೌಸ್ ಐತೆ, ಎಲ್ಲ ಮಾಡಿಸಿದ್ದೀನಿ. ನಾನು ಅಲ್ಲಿ ಹೋಗೋದೇ ಇಲ್ಲ, ದೇವರನೇ ಇವತ್ತರೆಗೂ ನಾನು ಹೋಗಿಲ್ಲ ಅಲ್ಲಿಗೆ. ಬಟ್ ಎಲ್ಲ ಐತೆ. ಯಾಕಂದ್ರೆ ನನ್ನ ಮಕ್ಕಳ ಕಾಲಕ್ಕೆ ಏನು ಇಲ್ಲ ಅಂತ ಇರಬಾರ್ದಲ್ಲ. ಮುಂದ್ಗಡೆ ಗಾರ್ಡನ್ ಮಾಡಿದ್ದೀನಿ, ಪಕ್ಕದಲ್ಲಿ ಗೆಸ್ಟ್ ಹೌಸ್ ಮಾಡಿದ್ದೀನಿ. ಇವಾಗ ಇಲ್ಲಿ ಒಂದು ಆಫೀಸ್ ಮಾಡ್ತೀನಿ ಮೇಡಮ್. ಇಲ್ಲಿ ಒಂದು ಆಫೀಸು ದೊಡ್ಡದಲ್ಲಿ. ಯಾಕಂತಂದ್ರೆ ಎಲ್ಲರೂ ಮನೆ ಹತ್ರಕ್ಕೆ ಬರೋದು ಅಷ್ಟು ಸೂಕ್ತ ಅಲ್ಲ, ಬಂದವ್ರು ಕಾಯ್ಕೊಂಡು ಹೋಗಿದ್ದಕ್ಕಲ್ಲ. ಇವಾಗ ನಮ್ಮ ಮೆಮೆಂಟೋಸು ಹಳೆ ಮನೆಯಲ್ಲಿ ಅದೆಲ್ಲ ಹಾಕ್ಬಿಟ್ರೆ ಒಂದು ಮ್ಯೂಸಿಯಂ ಆಗೋಗುತ್ತೆ. ಅದನ್ನೆಲ್ಲ ಮಾಡಬೇಕು ಅಂತ. ಹೌದು, ಆ ಪ್ರೀತಿಗೆ ನಾವು ಬೆಲೆ ಕಟ್ಟಕ ಮೇಡಮ್. ಬೆಳ್ಳಿ ಒಂದು ಸುಮಾರು ಒಂದು 4-5 kg ಐತೆ. ಈ ಕಂಚು ಅನ್ನೋದು ಒಂದು 100 kg ಅಂದ್ರೂ ಕಡಿಮೆನೆ. ಕಂಚು ಹಿತ್ತಾಳೆಗಳು ನಾನು ಕೊಟ್ಟಿರೋದು ಪುತ್ತಳಿಗಳು, ಈ ಬಸವಣ್ಣಂದಿರ್ಬೋದು, ಕೃಷ್ಣಂದಿರ್ಬೋದು, ಸಾಧ್ಯನೇ ಇಲ್ಲ. ನಾನು ಅದಕ್ಕೆ ಬೆಲೆನೇ ಕಟ್ಟಲ್ಲ ನಾನು. ಅಷ್ಟೇ ತಾನೇ ಮೇಡಮ್? ಕರೆಕ್ಟ್ ಸರ್. ಸರ್ ನೀವು ಹಳ್ಳಿಕರ್ ಇದ್ದಾಗ ನೀವು ಸೆಲೆಬ್ರಿಟಿ ಆದ್ರ, ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಸೆಲೆಬ್ರಿಟಿ ಮೇಡಮ್? ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ನಾನು ಕೆಲವೊಂದು ಕಡೆ ನನ್ನನ್ನು ಗೆಸ್ಟ್ ಆಗಿ ಕರೆದವ್ರೆ, ಕೆಲವೊಂದು ಕಾಲೇಜುಗಳಿಗೆ ಹೋಗಿದ್ದೀನಿ. ಅದೇನಾಯಿತು ಅಂದರೆ ಬಿಗ್ ಬಾಸ್ ಹೋಗೋಕ್ಕೆ ಮುಂಚೆ 30% ಇತ್ತು, ಬಿಗ್ ಬಾಸ್ ಹೋದ್ಮೇಲೆ 70% ರೈಸ್ ಆಯಿತು. ಇವಾಗ 100% ಐತೆ ಅಂತ ಹೇಳ್ತೀನಿ. ಈಗಲೂ ಕೂಡ ವರ್ತೂರ್ ಸಂತೋಷ್ ಈಗಲೂ ಎಲ್ಲರೂ ಕೂಡ ಇಂಟರ್ವ್ಯೂ ಮಾಡಕ್ ಬರ್ತಾರೆ. ನಾವು ಕೂಡ ಹಂಗೆ ಬಂದಿರೋದು, ಇನ್ನೂ ಕೂಡ ಆ ಜರ್ನಿ ಹಂಗೆ ಮೇಡಮ್. ನನಗೆ ಒಂದು ವಾರದಲ್ಲಿ 3-4 ಇದ್ದೇ ಇರುತ್ತೆ. ಇವತ್ತು ನೋಡ್ರಿ ಒಂದಿನದಲ್ಲೇ 2. ಹೌದು. ಇವಾಗ ಇನ್ನೂ ಒಂದು ಬರ್ತೀನಿ ಅಂದ್ರು, ಇಲ್ಲ ಲೇಟ್ ಆಗುತ್ತೆ ನಾಳೆ ಬನ್ರಿ ಅಂತಂದೆ. ಇವಾಗ ನಾಳೆ ಫ್ಲೈಟು ಬುಕ್ ಆಗೈತೆ ಯಾವುದಕ್ಕೆ, ಹುಬ್ಳಿಗೆ. ಹುಬ್ಳಿನಲ್ಲಿ ಸಾಮೂಹಿಕ ಮದುವೆ ಹೋಗ್ತಾ ಇದ್ದೀನಿ. ಮೊನ್ನೆ ಅಂಕೋಲಕ್ಕೆ ಫ್ಲೈಟ್ ಬುಕ್ ಮಾಡಿದ್ರು ಗೋವಾಗೆ, ಅಲ್ಲಿಂದ ಹೋಗಿ ಅಲ್ಲಿ ಹೋದೆ. ನಾನು ಎಲ್ಲಿ ರೆಮಿಡನೇಷನ್ ತಗೊಳಲ್ಲ, ಬಟ್ ಅರ್ಜೆಂಟ್ ಇದ್ದು ಅವ್ರು ಬರಬೇಕು ಅಂತಂದಾಗ ಫ್ಲೈಟ್ ಬುಕ್ ಮಾಡಿದ್ರೆ ಮಂಗಳೂರು ಇರ್ಬೋದು, ಇಲ್ಲೆಲ್ಲ ಹೋಗಿದ್ದೀನಿ. ಇದು ಏನು ಹೇಳ್ತೀನಿ ಅಂತಾರೆ, ನಾವು ಗಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ನಮ್ಮ ರೇಸ್ಗೆ ಯಾರಾದರೂ ಬಂದರೆ ಫಸ್ಟು ಸಪ್ಲಾಮ್ ಮುಂದೆ ಕರ್ಪೂರ ಅಣಿಸ್ಬಿಟ್ಟು ಬಸಪ್ಪನ ಹತ್ರ ಕಾಲು ಮುಗಿದ್ಬಿಟ್ಟು ರೇಸ್ ಒಳಗಡೆ ಎಂಟ್ರಿ ಆಗಬೇಕು. 101 ರೂಪಾಯಿ ಎಂಟ್ರಿ ಫೀಸು. 1000 ಇಲ್ಲ, 500 ಇಲ್ಲ, 300 ಇಲ್ಲ, 2000 ಇಲ್ಲ, 5000 ಇಲ್ಲ, 101 ರೂಪಾಯಿ. ಉದ್ದೇಶ ಏನಂತಂದ್ರೆ ಭಗವಂತನ ಹತ್ರ ನೀವು ಕರೆಕ್ಟಾಗಿರ್ರಿ. ನಾವು ತಪ್ಪು ಮಾಡಿದ್ರೆ ನಾವು ಅನುಭವಿಸ್ತೀರಿ, ನೀವು ತಪ್ಪು ಮಾಡಿದ್ರೆ ನೀವು ಅನುಭವಿಸ್ರಿ. ಬೇರೆ ಯಾವುದೇ ಉದ್ದೇಶಪೂರ್ವಕವಾಗಲಿ ಗೊತ್ತಿಲ್ದಿರೋನಾಗಲಿ ತಪ್ಪು ನಡೆಯಕ್ಕೆ ನಾನು ಬಿಡಲ್ಲ ನಮ್ಮ ರೇಸಲ್ಲಿ. ಓಕೆ. ಸೊ ಈ ಒಂದು ವರ್ಷ ಈಗ ನೀವು ಮಾರ್ಚಲ್ಲಿ ನಡೆಯುತ್ತೆ ಅಂತಂದ್ರಲ್ಲ, ಎಷ್ಟು ಜನ ಆಗುತ್ತೆ ಸರ್? ಒಂದು ಅಂದಾಜು ಒಂದು ದಿನಕ್ಕೆ ಒಂದು 5-6 ಲಕ್ಷ ಜನ. 6 ಲಕ್ಷ ಜನ. ಸೊ ಎಷ್ಟು ಎತ್ತುಗಳು ಬರುತ್ತೆ? ನನ್ನ ಅಂದಾಜು ಒಂದು 1000 ಜೊತೆ ಬರಬೇಕು. 1000-1500 ಜೊತೆ ಎಲ್ಲ ಕ್ಯಾಟಗರಿಯಿಂದ ಸೇರಿ. ಸೊ ಗೆದ್ದವ್ರಿಗೆ ಏನು ಸಿಗುತ್ತೆ ಸರ್ ಆ್ಯಕ್ಚುಲಿ? ಮೇಡಮ್ ಹೋದ್ಸಲಿ ನಾವೇನು ಕೊಟ್ರಿ ಅಂತಂದರೆ 1 kg ಬೆಳ್ಳಿ ಫಸ್ಟ್ ಪ್ರೈಸ್ಗೆ, 20 ಗ್ರಾಮ್ ಚಿನ್ನ, 1 ಲಕ್ಷ ದುಡ್ಡು. ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು 75,000 ದುಡ್ಡು, 15 ಗ್ರಾಮ್ ಚಿನ್ನ, 750 ಗ್ರಾಮ್ ಬೆಳ್ಳಿ. 3ನೇ ಪ್ಲೇಸ್ ಬಂದ್ಬಿಟ್ಟು ಅರ್ಧ kg ಬೆಳ್ಳಿ, 10 ಗ್ರಾಮ್ ಚಿನ್ನ, 50,000 ದುಡ್ಡು. 4ನೇ ಪ್ಲೇಸ್ ಬಂದು 25,000 ದುಡ್ಡು, 5 ಗ್ರಾಮ್ ಚಿನ್ನ, 250 1/4 kg ಬೆಳ್ಳಿ. ಈ ರೀತಿ 3 ಕ್ಯಾಟಗರಿ ಮಾಡಿದ್ದು. ಓಕೆ ಓಕೆ. ಸೊ ಇನ್ ಕೇಸ್ ವರ್ತೂರ್ ಸಂತೋಷ್ ರೈತ ಆಗಿಲ್ಲ ಅಂತಿದ್ರೆ ಏನಾಗ್ತಿದ್ರು ಸರ್? ಗೊತ್ತಿಲ್ಲ ಮೇಡಮ್, ಏನಾಗ್ತಿದ್ನೋ. ಮೋಸ್ಟ್ಲಿ ಬರ್ದೋ ಬಾಡಿಗೆಗಳು ಅದು ಇದು ತಿನ್ಕೊಂಡು ಓಡಾಡ್ಕೊಂಡು ಇರ್ತಾ ಇದ್ದೆ ಅಷ್ಟೇ. ಈಗ ನೋಡಿ ಮೇಡಮ್, ಒಂದು ದಿನಕ್ಕೆ 4-5 ಕಾರ್ಯಕ್ರಮ ಮಾಡ್ತೀನಿ. ಒಂದಿನ 8 ಮಾಡಿರೋದು ಉಂಟು. 8, 10 ಅಂದರೆ ಹತ್ರ ಇದ್ರೆ ಮಾಡ್ಬೋದು, ದೂರ ಇದ್ರೆ 4-5. ನಿನ್ನೆ 3 ಪ್ರೋಗ್ರಾಮ್. ಎಲ್ಲಿನ ಹೆಬ್ಬಾಳ, ಎಲ್ಲಿನ ಇದು ಯಾವುದಾದ್ರು ಬನ್ನೇರ್ಘಟ್ಟ ರೋಡು, ಎಲ್ಲಿನ ಮೈಸೂರು ರೋಡು, 3 ಮಾಡಿದೆ ನಿನ್ನೆ. ಇವತ್ತು ಇದ್ರಕ್ಕೆ ಹೋಗ್ಬೇಕು ಇವಾಗ, ಎಲ್ಲಿ ಯಲಹಂಕ ಹತ್ರ ಬೆಟ್ಟಲ್ಸೂರು ಶ್ರೀರಾಮರ ಕಲ್ಯಾಣ ಉತ್ಸವ ಮಾಡೋರು, ಅದಕ್ಕೆ ಹೋಗ್ಬೇಕು.
ನಾಳೆ ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ 4 ಗಂಟೆಗೆ ನಾನು ಏರ್ಪೋರ್ಟಲ್ಲಿ ಇರಬೇಕು, 5:15 ಫ್ಲೈಟು. ಓಕೆ. ಅರ್ಥ ಮಾಡ್ರಿ. ಸೊ ಆ ಸೆಲೆಬ್ರಿಟಿ ಲೈಫ್ ಜೊತೆಗೆ ಇವ್ರದ್ದು ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಮೇಡಮ್ ನಾನು ಹೇಳೋದು ಒಂದೇ, ಸಾವು ಯಾರನ್ನೂ ಬಿಟ್ಟಿದ್ದಲ್ಲ. ಇರೋವರೆಗೂ ನಮ್ಮ ಮೈಯಲ್ಲಿ ರಕ್ತ ಇರೋವರೆಗೂ ಶಕ್ತಿ ಇರೋವರೆಗೂ ಮಾಡ್ಬಿಡೋಣ ಇದನ್ನು ಅಷ್ಟೇ. ಓಕೆ. ಸೊ ಸೆಲೆಬ್ರಿಟಿ ರೈತ ಆಗಿರೋದು ಖುಷಿ ಇದೆಯಾ? ತುಂಬಾ ಖುಷಿ ಮೇಡಮ್. ಯಾಕೆ ಹೇಳ್ತೀನಿ ಅಂದ್ರೆ, ರೋಡಲ್ಲಿ ನಾನು ಎಲ್ಲಾದ್ರೂ ಹೋಗಿ ನಿಂತ್ಕೊಂಡೆ ಸರ್ ಒಂದು ಫೋಟೋ ಅಂತಾರೆ, ಎಷ್ಟು ಹೆಮ್ಮೆ ಪಡ್ಬೇಕು ನಾವು. ಆಮೇಲೆ ಆಟೋಗಳವ್ರು ಇರ್ಬೋದು, ಇವ್ರು ಇರ್ಬೋದು, ರೋಡಲ್ಲಿ ಸೈಡ್ ಕಾಣೋಣ ಸೈಡ್ಗೆ ಹಾಕೋಣ ಅಂತ ಫೋಟೋ ಇಡ್ಸ್ಕೊಳೋದು ತುಂಬ ಖುಷಿ ಆಗುತ್ತೆ ಅದರಲ್ಲಿ. ಆಮೇಲೆ ನಾನು ಹೇಳ್ತೀನಲ್ಲ ಮೇಡಮ್, ಸುಮ್ಮನೆ ನೋಡಕ್ಕೆ ಬಂದರೂ ಒಂದು ಹಾರ ಎತ್ಕೊಂಡ್ಬರ್ತಾರೆ, ಸರ್ ನಿಮ್ಗೆ ಒಂದು ಸಲ್ಮಾನ ಮಾಡಿ, ಎಷ್ಟು ಖುಷಿ ಅದು. ಅರ್ಥ ಮಾಡ್ರಿ. ಅದು ಏನಂತೀರ ಅಂತಂದ್ರೆ, ಭಗವಂತ ನಮ್ಗೆ ಆಶೀರ್ವಾದ ಮಾಡಿಬಿಟ್ಟವನೇ, ನಾನು ಅದರಲ್ಲಿ ನಡೀತಾ ಇದ್ದೀನಿ ಅಷ್ಟೇ, ಇದರಲ್ಲಿ ಬೇರೆ ಇನ್ನೇನು ಇಲ್ಲ. ನೀವೇ ಪ್ರತ್ಯಕ್ಷ ನೋಡ್ರಿ. ನಾನೇನು ಹೇಳ್ತೇನೆ, ಕಾಂಪಿಟೇಷನ್ಗಳಲ್ಲಿ ಜಾತ್ರೆಗಳಲ್ಲಿ ಬರ್ತಾವಲ್ಲ, ಆಮೇಲೆ ಕೆಲವರು ನನಗೆ ಹೇಳೋದು ಕಮಿಟಿಗೆ ಬಾ ನೀನು ನೋಡೋಣ ಅಂತ. ಮೇಡಮ್ ಕಮಿಟಿಗೆ ಹೋಗೋದು ಹೆಂಗೆ ಅಂತಂದರೆ, ಪಾರ್ಟಿಸಿಪೇಷನ್ ಇದು ಮಾಡೋದು, ಚಾಲೆಂಜ್ ಮಾಡೋದಕ್ಕೆ. ಮೇಡಮ್ ಆಲ್ರೆಡಿ ಇವ್ರು ರಾಜರು ಅಂತ ಅನ್ಸ್ಕೊಂಡವ್ರೆ, ಇವ್ರು ತಗೊಂಡು ನಾನು ಯಾಕೆ ಕಮಿಟಿನಲ್ಲಿ ಬಿಡಲಿ? ಕಮಿಟಿನಲ್ಲಿ ನೀನು 100 kg ಚಿನ್ನ ಕೊಡ್ತೀನಿ ಅಂದ್ರೆ ನಾನು ಕಮಿಟಿಗೆ ಬಿಡಲ್ಲ. ಎತ್ನ ಯಾಕೆ ಬಿಡಲ್ಲ ಅಂತ ಹೇಳಿ, ಸಣ್ಣ ರೈತನ ಬೆಳಿಬೇಕು ಅಂತ ನಾನು ಮಾಡ್ತಾ ಇರೋದು. ಮೇಡಮ್ ನಾನು ಕಮಿಟಿ ಮಾಡಿ ಕೆಲವೊಬ್ಬನ ಜೊತೆನಲ್ಲಿ ಹಾಕೊಂಡು ಕಮಿಟಿ ಮಾಡ್ಸಿದ್ದೀನಿ. ನೀನು ದಮ್ಮಿದ್ರೆ ನೀನು ಮಾಡ್ಸಯ್ಯ, ನನಗೆ ಪ್ರಶ್ನೆ ಮಾಡೋ ಅವಶ್ಯಕತೆ ನಿನಗಿಲ್ಲ. ನಾನು ಕದ್ಕೊಂಬಂದೋ ಇಲ್ಲ ಇನ್ನೊಂದು ಮಾಡ್ಕೊಂಬಂದೋ ನಾನು ಕಮಿಟಿನಲ್ಲಿ ಚಿನ್ನ ಕೊಡ್ಸಿದ್ದೀನಿ, ನೀನು ಕೊಡ್ಸೋ. ಸುಮ್ಮನೆ ಟೀಕೆಗಳು ಮಾಡೋದು ಅವಶ್ಯಕತೆ ಇಲ್ಲ. ನಾನು ನೋಡಿ ಮೇಡಮ್, ಈ ದೇವ್ರುಗಳನ್ನ ಎತ್ಕೊಂಡಂಗೆ ನಾನು ಕಮಿಟಿನಲ್ಲಿ ಬಿಡಲ್ಲ ಮೇಡಮ್. ನನಗೊಂದ್ಸಲಿ ಮೋಸ ಆಯಿತು. 12 ಜೊತೆ ಎತ್ತಾಕದೆ ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳ್ತಾ ಇದ್ದೀನಿ, ಹಾಲಲ್ಲೂ 2 4 ಕಡೆಯಲ್ಲೂ ಎಲ್ಲ ಕ್ಯಾಟಗರಿನಲ್ಲಿ 2 ಜೊತೆ ಎತ್ತು, ಆ 12 ಜೊತೆ ಎತ್ತಾಕಿದ ಸಪ್ಲಮ್ನಲ್ಲಿ. ಅವತ್ತು ಒಂದು ಜೋಡಿ ಎತ್ತು, ಒಂದೇ ಜೋಡಿ ಎತ್ತು ತಂದಿದ್ದ ಆ ಸ್ಥಳೀಯ ಒಬ್ಬ, ಅವನಿಗೆ ಚಾಂಪಿಯನ್ ಅಂತ ಕೊಟ್ಟರು. ಕೊಟ್ಟಾಗ ಮೇಡಮ್ 12 ಜೊತೆ ಎತ್ತುದು ಫಸ್ಟ್ ಪ್ಲೇಸೇ ಬಂದಿತ್ತು ನನಗೆ. ತಗೊಂಡೋಗಿ ಕರ್ಪೂರ ಅಣಿಸ್ಬಿಟ್ಟು ಸಪ್ಲಾಮನ ಮುಂದೆ ಅಣಿಸ್ಬಿಟ್ಟು ಬಂದಿದ್ದು. ಇವತ್ತು ಅವ್ನು ಎತ್ಕಟ್ಟಕ್ಕಾಗಿಲ್ಲ, ನಾನು ಇವತ್ತು ಎತ್ಕಟ್ಟೋದು ಬಿಟ್ಟಿಲ್ಲ. ನಾನು ಸತ್ತಾಗ ನಾನು ಎತ್ಕಟ್ಟೋದು ಬಿಡೋದು. ಅವತ್ತು ಹೇಳ್ದೆ, ನಾನು ಇನ್ನು ಕಮಿಟಿಗೆ ಬರಲ್ಲ, ಕಮಿಟಿಗೆ ನಾನು ಎತ್ತು ಬಿಡಲ್ಲ. ನಾನೇ ಕಮಿಟಿ ಕೊಡ್ಬೇಕಾದ್ರೆ ನಾನು ಯಾಕೆ ಹೋಗ್ಲಿ ಕಮಿಟಿಗೆ? ಇವಾಗ ಆರ್ಗನೈಸರ್ ನಾವೇ ಮಾಡಿ ನಾವು ಹೋಗಿ ಪ್ರೈಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಮೇಡಮ್. ಅರ್ಥ ಮಾಡ್ರಿ. ನಮ್ಮ ಎತ್ತು ಕಮಿಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮೆರೆಸ್ತೀನಿ ಮೇಡಮ್. ಒಂದು ದಿನಕ್ಕೆ 1 ಲಕ್ಷ ರೂಪಾಯಿ ಹಾರಗಳು ಹಾಕ್ಸ್ಕೊಂಡವೆ ಹೂಗಳು.